ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರದ ಬಹಳ ಮುಖ್ಯವಾದಂತಹ ಕೃಷಿಗೆ ಸಂಬಂಧಪಟ್ಟಂತಹ ಒಂದು ಯೋಜನೆ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು, ಈ ನೈಸರ್ಗಿಕ ಕೃಷಿ ಪದ್ಧತಿ ಏನಿದೆಯೋ ಇದಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಕಳೆದ ಸಾಲಿನಲ್ಲಿ ಆಯವ್ಯಯವನ್ನು ಮಂಡನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ನೈಸರ್ಗಿಕ ಕೃಷಿಯ ಬಗ್ಗೆ ಒತ್ತನ್ನು ನೀಡಿ ಅದಕ್ಕೆ ಹೆಚ್ಚು ಮಹತ್ವ ಇರುವ ಕಾರಣಕ್ಕಾಗಿ ಅದನ್ನು ಅನುಷ್ಠಾನ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳು ನಡೀತಾ ಇದ್ದಾವೆ, ಅನೇಕ ಕಾರ್ಯಕ್ರಮಗಳು ಇದ್ದಾವೆ. ಆ ಕಾರಣಕ್ಕಾಗಿ ಇದನ್ನು ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಅಂತ ಹೇಳಿ ಕರೆಯಲಾಗುತ್ತೆ. ಇದನ್ನು NMNF ಅಂತ ಹೇಳಿ ಸಂಕ್ಷಿಪ್ತವಾಗಿ ಕರೆಯಲಾಗುತ್ತೆ. ಈ ನೈಸರ್ಗಿಕ ಕೃಷಿ ಅಂತ ಅಂದರೆ ಏನು, ಇದರ ಮಹತ್ವ ಏನು, ಏನೆಲ್ಲ ಅನುಕೂಲಗಳು ನಮ್ಮ ಕೃಷಿಕರಿಗೆ ಲಭಿಸುತ್ತೆ, ಈ ನೈಸರ್ಗಿಕ ಕೃಷಿಯನ್ನು ಮಾಡುವಂಥದ್ದು ಹೇಗೆ, ಅದಕ್ಕೆ ಏನೆಲ್ಲ ಪರಿಕರಗಳು ಬೇಕು, ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳು ಈ ಒಂದು ಅಭಿಯಾನದ ಅಡಿಯಲ್ಲಿ ದೊರೆತಾ ಇದೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಒಂದು ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಅನ್ನುವಂಥದ್ದು ತಮ್ಮ ಇಲಾಖೆ ವತಿಯಿಂದ ಅನುಷ್ಠಾನಗೊಳ್ತಾ ಇದೆ. ನೈಸರ್ಗಿಕ ಕೃಷಿ ಅಂತ ಅಂದ್ರೆ ಏನು ಸರ್? ಈಗ ಮೂಲವಾಗಿ ಇದಕ್ಕೆ ಹೇಳಬೇಕು ಅಂತೇಳಿ ಹೇಳಿದರೆ, ಸಾವಯವ ಕೃಷಿಯನ್ನು ಸಾಕಷ್ಟು ಜನ ಕೇಳಿರ್ತಾರೆ. ಕೇವಲ ರಾಸಾಯನಿಕಗಳನ್ನು ಬಳಸ್ದಲೇ ಸಾವಯವ ಉತ್ಪನ್ನಗಳನ್ನು, ಸಾವಯವ ಗೊಬ್ಬರಗಳನ್ನು, ಸಾವಯವ ಕೀಟನಾಶಕಗಳನ್ನು ಬಳಸಿ ಮಾಡ್ತಕ್ಕಂಥದ್ದು ಸಾವಯವ ಕೃಷಿ. ಇದು ಸ್ವಲ್ಪ ಅಡ್ವಾನ್ಸ್ಡ್ ಫಾರ್ಮ್ ಆಫ್ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಅಂತೇಳಿ ಹೇಳಿದರೆ ತಪ್ಪಾಗಲಾರ್ದು. ಇಲ್ಲಿ ಮಣ್ಣಿನ ಡಿಸ್ಟರ್ಬೆನ್ಸ್ ಅಂತ ಅಂದರೆ, ನಾವು ಮಣ್ಣಿನಲ್ಲಿ ಉಳುಮೆ ಏನು ಮಾಡ್ತೀವಿ, ಆ ಮಣ್ಣನ್ನು ಸಡ್ಲು ಮಾಡ್ತಂಥದ್ದು ಏನು ಮಾಡ್ತೀವಿ, ಅದು ಅತಿ ಕಡಿಮೆ ಪ್ರಮಾಣದಲ್ಲಿ ಆಗಬೇಕು, ಅದನ್ನು ಜೀರೋಗೆ ಆಗಬೇಕು ಅಂತೇಳಿ ಆಲ್ಮೋಸ್ಟ್ ಇದು ಹೆಚ್ಚಿನ ಮಹತ್ವ. ಮತ್ತು ಇಲ್ಲಿ ಯಾವುದೇ ರಾಸಾಯನಿಕಗಳನ್ನು ಬಳಸೋದಕ್ಕೆ ಅವಕಾಶ ಇಲ್ಲ. ಬೀಜಾಮೃತ ಬಳಸೋದಕ್ಕೆ ಅವಕಾಶ ಇದೆ, ಜೀವಾಮೃತ ಬಳಸೋದಕ್ಕೆ ಅವಕಾಶ ಇದೆ. ಬೇರೆ ಬೇರೆ ಸಾವಯವ ಉತ್ಪನ್ನಗಳಿಂದ ತಯಾರಾದಂಥ ಕೀಟನಾಶಕಗಳಾಗಿರ್ಬೋದು ಅಥವಾ ಪೋಷಕಾಂಶಗಳಾಗಿರ್ಬೋದು, ಇವುಗಳನ್ನು ಬಳಸೋದಕ್ಕೆ ಅವಕಾಶ ಇದೆ. ಒಟ್ಟಾರೆ ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಂಡು ತಮ್ಮ ಉತ್ಪನ್ನಗಳಿಗೆ ಮುಂದೆ ಅದಕ್ಕೆ ಸಾವಯವ ಸರ್ಟಿಫಿಕೇಷನ್ ಅಂದರೆ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಮಾಡಿಸ್ತಕ್ಕಂಥ ವ್ಯವಸ್ಥೆ. ನಾವೇನೀಗ ತಾವು ಮಾತಾಡ್ತಾ ಹೇಳಿದ್ರಿ NMNF ಅಂತೇಳಿ, ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್, ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ. ಇದು ನಮ್ಮ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾವು ಒಟ್ಟು ಕ್ಲಸ್ಟರ್ಗಳನ್ನು ಮಾಡಿಕೊಂಡಿದ್ದೇವೆ. 40 ಕ್ಲಸ್ಟರ್ಗಳಲ್ಲಿ ಈ ನೈಸರ್ಗಿಕ ಕೃಷಿ ಅಭಿಯಾನವನ್ನು ನಾವು ಈ ವರ್ಷದಿಂದ ಅಂದರೆ 25-26ನೇ ಸಾಲಿನಿಂದ ಪ್ರಾರಂಭ ಮಾಡಿದ್ದೇವೆ. ಪ್ರತಿ ಕ್ಲಸ್ಟರ್ನಲ್ಲೂ 125 ಎಕರೆ, ಅಲ್ಲಿಗೆ 40 ಕ್ಲಸ್ಟರಿಂದ 5,000 ಎಕರೆ. ಆಮೇಲೆ ಪ್ರತಿಯೊಬ್ಬ ರೈತರಿಗೆ 1 ಎಕರೆಗಿಂತ ನಾವು ಜಾಸ್ತಿ ಅವಕಾಶ ಕೊಡ್ತಾ ಇಲ್ಲ. ಇದರದ್ದು ಪ್ರಮುಖ ಉದ್ದೇಶ ಏನು ಅಂತ ಹೇಳಿದರೆ, ಈಗ ಒಬ್ಬ ರೈತನಿಗೆ 3 ಎಕರೆ ಇತ್ತು ಅಂತ ಹೇಳಿದ್ರೆ 3 ಎಕರೆನೂ ನೈಸರ್ಗಿಕ ಕೃಷಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅಂದರೆ ಪ್ರಾರಂಭದಲ್ಲೇ ಆ 3 ಎಕರೆನೂ ಮಾಡಬಾರ್ದು ಅಂತಲೂ ಕೂಡ ನಾವು ಸಜೆಸ್ಟ್ ಮಾಡ್ತಾ ಇದ್ದೀವಿ. ಅವರಲ್ಲಿ ಇರ್ತಕ್ಕಂಥ ಸ್ವಲ್ಪ ಭಾಗದಲ್ಲಿ ನೈಸರ್ಗಿಕ ಕೃಷಿಯನ್ನು ಪ್ರಾರಂಭ ಮಾಡಿ ಅದರಿಂದ ಲಾಭವನ್ನು ಮತ್ತು ಅದರ ಪ್ರಯೋಜನವನ್ನು ಕಂಡುಕೊಂಡ ನಂತರ ನೈಸರ್ಗಿಕ ಕೃಷಿಯನ್ನು ಹೆಚ್ಚಿನ ಮಟ್ಟದಲ್ಲಿ ಅಳವಡಿಸೋದಕ್ಕೆ ಅವಕಾಶ ಇದೆ. ಈ ನಿಟ್ಟಿನೊಳಗೆ ನಾವು ಒಟ್ಟು 5,000 ರೈತರು, 5,000 ಎಕರೆ, 40 ಕ್ಲಸ್ಟರ್, ಪ್ರತಿ ಕ್ಲಸ್ಟರ್ಗೆ 125 ಎಕರೆ. ಈ ಕ್ಲಸ್ಟರ್ನ ನಾವು ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಲ್ಲಿ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಅಂತೇಳಿ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೇವೆ. ಇಲ್ಲಿ ಕೃಷಿ ಸಖಿಯರು ಅವರಿಗೆ ರೈತರಿಗೆ ಇದ್ರ ಬಗ್ಗೆ ತರಬೇತಿಯನ್ನು ಕೊಡ್ತಾ ಹೋಗ್ತಾರೆ. ನೈಸರ್ಗಿಕ ಕೃಷಿಯನ್ನು ಯಾವ ರೀತಿ ಮಾಡ್ಕೋಬೇಕು. ಮತ್ತು ಈ ಕೃಷಿ ಸಖಿಯರಿಗೆ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ಈಗಾಗಲೇ ತರಬೇತಿಯನ್ನು ಕೊಟ್ಟಿದ್ದೇವೆ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನೈಸರ್ಗಿಕ ಕೃಷಿ ಅಂದ್ರೇನು, ಅದನ್ನು ಅಳವಡಿಸ್ಕೊಳ್ಳುವಾಗ ಏನೆಲ್ಲ ತತ್ವಗಳನ್ನ ಪಾಲಿಸಬೇಕಾಗುತ್ತೆ, ಈ ರೀತಿಯ ಒಂದು ತರಬೇತಿಯನ್ನು ಈಗಾಗಲೇ ನಾವು ಕೃಷಿ ಸಖಿಯರಿಗೆ ಕೊಟ್ಟಿದ್ದೇವೆ. ಕೃಷಿ ಸಖಿಯರು ಇಂಟರ್ನ್ ರೈತರಿಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಪ್ರತಿ ಕ್ಲಸ್ಟರ್ಗೆ 2 ಕೃಷಿ ಸಖಿಯರಿದ್ದಾರೆ. ಅಂದರೆ 40 ಕ್ಲಸ್ಟರಿಂದ 80 ಜನ ಕೃಷಿ ಸಖಿಯರು ಕೇವಲ ಇದೊಂದು ಯೋಜನೆಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆ ಇದರದ ಪ್ರಮುಖ ಉದ್ದೇಶ ಏನು, ಸರ್ಕಾರದ ಚಿಂತನೆ ಆಗಲಿ
ಒಟ್ಟಾರೆ ಇದರದ್ದು ಉದ್ದೇಶ ಏನು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿದೆ ಇತ್ತೀಚೆಗೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಅತಿ ಹೆಚ್ಚಾಗ್ತಾ ಇದೆ. ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಬೇಕು. ಸಾಧ್ಯವಾದಷ್ಟು ನಾವು ಬಹಳ ನೈಸರ್ಗಿಕವಾದ ಕೃಷಿಯನ್ನು ಮಾಡಿ ನೈಸರ್ಗಿಕವಾಗಿ ಉತ್ತಮವಾದಂಥ ಉತ್ಪನ್ನಗಳನ್ನು ತಯಾರು ಮಾಡಬೇಕು. ಆ ಮುಖಾಂತರ ರೈತರಿಗೆ ಇದರದ್ದು ಒಂದು ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಸಾವಯವ ಉತ್ಪನ್ನಕ್ಕೆ ಸರ್ಟಿಫಿಕೇಷನ್ ಮಾಡುವಾಗ ಹೊಲಗಳಿಗೆ ಸಾವಯವ ಸರ್ಟಿಫಿಕೇಷನ್ ಕೂಡ, ಅಂದರೆ ಆ ಭೂಮಿಗೆ ಸರ್ಟಿಫಿಕೇಷನ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗಲ್ಲಿ ಅವರು ಬೆಳೆದಂಥ ಉತ್ಪನ್ನಗಳಿಗೆ ನಾವು ಸರ್ಟಿಫಿಕೇಷನ್ ಮಾಡ್ತೇವೆ. ಅಂದರೆ ಅವರು ಕಡ್ಡಾಯವಾಗಿ ಪಾಲಿಸ್ಕೊಂಡು ಅದನ್ನು ತತ್ವ ಅಳವಡಿಸ್ಕೊಂಡಿದ್ರೆ ಮಾತ್ರ ಅವರ ಉತ್ಪನ್ನಗಳು ಸಾವಯವಾಗಿ ಕಾಣೋದಕ್ಕೆ ಸಾಧ್ಯ. ಈ ನಿಟ್ಟಿನೊಳಗೆ ರೈತರು ಕಡ್ಡಾಯವಾಗಿ ಮಾಡಬೇಕು ಅನ್ನೋದು ನಮ್ಮದು ಉದ್ದೇಶ. ಮುಂದಿನ ದಿನಗಳಲ್ಲಿ ಇದನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋದು ಕೂಡ ಇದೆ. ಪ್ರಾರಂಭದಲ್ಲಿ ನೀವು ಹೇಳುವಾಗ ನನಗೊಂದು ಪ್ರಶ್ನೆ ಮೂಡ್ತು. ಸಾವಯವ ಕೃಷಿಯ ಮುಂದುವರೆದ ಭಾಗ ನೈಸರ್ಗಿಕ ಕೃಷಿ ಅಂತ ಹೇಳಿ ತಾವು ಹೇಳಿದ್ರಿ. ಅಂತ ಅಂದರೆ ಈ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ನಡುವಿನ ವ್ಯತ್ಯಾಸಗಳೇನೇನು? ಇಲ್ಲಿ ಏನು ಅಂತ ಹೇಳಿದ್ರೆ, ಸಾವಯವ ಕೃಷಿನಲ್ಲಿ ಏನು ಉಳುಮೆ ಆಗ್ತದೆ, ಬಿತ್ತನೆ ಆಗ್ತದೆ, ಅದೆಲ್ಲ ಬೇರೆ ರೈತರು ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮಾಡೋದಕ್ಕೆ ಅವಕಾಶ ಇರ್ತದೆ. ನೈಸರ್ಗಿಕ ಕೃಷಿಯಲ್ಲಿ ನಿಮ್ಮ ಭೂಮಿಯನ್ನು ಅತಿ ಕಡಿಮೆ ನೀವು ಡಿಸ್ಟರ್ಬ್ ಮಾಡಬೇಕು ಅನ್ನೋದು ಪ್ರಮುಖ ತತ್ವ ಇದರಲ್ಲಿ ಆ್ಯಕ್ಚುಲಿ. ಓಕೆ, ಆಮೇಲೆ ಇಲ್ಲಿ ಏನು ಬೇರೆ ಬೀಜಾಮೃತ ಮತ್ತು ಜೀವಾಮೃತ ಇವುಗಳನ್ನು ಅತಿ ಹೆಚ್ಚು ಬಳಸಬೇಕು ಅಂತಕ್ಕಂಥದ್ದು ಒಂದು ತತ್ವ ಇದೆ. ಮತ್ತು ಆ ಬೀಜಾಮೃತ ಮತ್ತು ಜೀವಾಮೃತಗಳನ್ನು ಮಾಡ್ಕೊಳ್ಳೋದು ಹೇಗೆ, ಇದು ತೋಟಗಾರಿಕೆ ಬೆಳೆಗಾಗಿರ್ಬೋದು ಅಥವಾ ಕೃಷಿ ಬೆಳೆಗಾಗಿರ್ಬೋದು, ಎರಡಕ್ಕೂ ಬಳಸೋದು ಹೇಗೆ ಅನ್ನೋದನ್ನು ನಾವು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಕೃಷಿ ಸಖಿಯರ ಮುಖಾಂತರ ಮತ್ತು ನಮ್ಮ ಇಲಾಖೆಯ ಮುಖಾಂತರ, ಇಲಾಖೆ ಅಧಿಕಾರಿಗಳ ಮುಖಾಂತರ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನೀವು ಹೇಳುವ ಮಾತುಗಳನ್ನು ಕೇಳುವಾಗ ಏನನ್ಸುತ್ತೆ ಅಂತ ಅಂದರೆ, ಸಾವಯವ ಕೃಷಿಯು ಕೂಡ ನಿಂತ ನೀರಲ್ಲ ಅಂತ ಹೇಳಿ ಅನ್ಸುತ್ತೆ. ಹೌದು 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 ಸಾವಯವ ಕೃಷಿ ಕೂಡ ನಿಂತ ನೀರಲ್ಲ. ಯಾಕೆ ಅಂತ ಹೇಳಿದ್ರೆ, ಅದು ಡೇ ಬೈ ಡೇ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದ್ದಾವೆ. ಯಾವುದೇ ಒಂದು ಉತ್ಪನ್ನವನ್ನು ಮಾಡುವಾಗ ಅದನ್ನು ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಬಳಸೋದು ಹೇಗೆ ಅಂತಕ್ಕಂಥ ಒಂದು ಸಂಶೋಧನೆ ಅಂತೂ ನಡೆದೇ ಇರ್ತದೆ. ಸರ್ಕಾರದ ಮಟ್ಟದಲ್ಲಿ ಅಂದರೆ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಈ ಬಗ್ಗೆ ಸಂಶೋಧನೆ ಆಗ್ತಾ ಇದೆ. ಜೊತೆಗೆ ರೈತರು ಕೂಡ ಎಲ್ಲರೂ ಸಂಶೋಧಕರೇ. ಅವ್ರ ಮಟ್ಟದಲ್ಲೂ ಸಹಿತ ಅವ್ರು ಕಂಡುಕೊಂಡಂಥ ಸತ್ಯಗಳನ್ನು ಮತ್ತೊಬ್ಬರಿಗೆ ತಿಳಿಸ್ಕೊಡೋಂಥ ವ್ಯವಸ್ಥೆ, ಮತ್ತು ಇದರಲ್ಲಿ ಸತ್ಯ ಅಡಗಿತ್ತು ಅಂತ ಹೇಳಿದರೆ ಕೃಷಿ ವಿಶ್ವವಿದ್ಯಾನಿಲಯದ ಮುಖಾಂತರ ಅಥವಾ ಕೃಷಿ ಸಂಶೋಧನಾ ಕೇಂದ್ರಗಳ ಮುಖಾಂತರ ಅದೇ ತಂತ್ರಜ್ಞಾನವನ್ನು ಇತರೆ ರೈತರಿಗೂ ಕೂಡ ತಿಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಹೀಗೆ ಈ ನೈಸರ್ಗಿಕ ಕೃಷಿ ಅನ್ನುವಂಥದ್ದು ಸಾವಯವ ಕೃಷಿಯ ಒಂದು ಭಾಗ ಮತ್ತು ಅದರ ಮುಂದುವರೆದಂತಹ ಒಂದು ಭಾಗ ಅಂತ ಹೇಳಿದರೆ ತಪ್ಪಾಗಲಾರದು. ಏನು ಇದರ ಮಹತ್ವ, ಯಾಕೆ ಒಬ್ಬ ಕೃಷಿಕ ನೈಸರ್ಗಿಕ ಕೃಷಿಯನ್ನು ಮಾಡಬೇಕು ಅಂತ ಹೇಳಿ ಒಬ್ಬರು ಅಧಿಕಾರಿಯಾಗಿ, ವಿಜ್ಞಾನಿಯಾಗಿ ತಾವು ಅಪೇಕ್ಷೆ ಪಡ್ತೀರಿ? ಈಗ ಮಣ್ಣಿನ ಸವಕಳಿ ಬಗ್ಗೆ, ಮಣ್ಣಿನ ಸತ್ವವನ್ನು ನಾವೆಲ್ಲರೂ ಹಾಳು ಮಾಡಿಬಿಟ್ಟಿದ್ದೀವಿ. ಅತಿಯಾದ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಿದ್ದೇವೆ. ಮಣ್ಣಿನಲ್ಲಿ ಇವತ್ತು ಏನೂ ಉಳಿದಿಲ್ಲ ಅಂಥೇಳಿ ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾರೆ. ಕೃಷಿಯಲ್ಲಿರುವವರು ಮಾತಾಡ್ತಾ ಇದ್ದಾರೆ. ಕೃಷಿಯ ಹೊರತಾಗಿಯೂ ಸಹಿತ ನಾವು ನಮ್ಮ ಭೂಮಿಯನ್ನು ಬರಡು ಮಾಡ್ತಾ ಇದ್ದೇವೆ. ಅತಿಯಾದ ರಾಸಾಯನಿಕಗಳ ಬಳಕೆ ಆಗಿದೆ, ಅತಿಯಾದ ಕೀಟನಾಶಕಗಳ ಬಳಕೆ ಆಗಿದೆ, ರೋಗನಾಶಕಗಳ ಬಳಕೆ ಆಗಿದೆ ಅಂಥೇಳಿ ನಾವು ಮಾತಾಡ್ತಾನೆ ಇದ್ದೇವೆ. ಇದನ್ನು ತಗ್ಗಿಸ್ಬೇಕು ಅಂತಕ್ಕಂಥದ್ದು ಮೊದಲನೇ ಆದ್ಯತೆ. ಅತಿಯಾದ ರಾಸಾಯನಿಕಗಳ ಬಳಕೆಯನ್ನೇ ತಗ್ಸೋದ್ರಿಂದ ನಮ್ಮ ಮಣ್ಣು ಬರಡಾಗೋದು ತಪ್ಪುತ್ತೆ. ಅದೇ ಒಂದು ಮಾತಿದೆಯಲ್ಲ, ಮಣ್ಣು ನಮಗೆ ಅಪ್ಪನಿಂದ ಬಂದ ಆಸ್ತಿ ಅಲ್ಲ, ನಮ್ಮ ಮಕ್ಕಳು ಮೊಮ್ಮಕ್ಕಳಿಂದ ಪಡೆದಂಥ ಸಾಲ ಅಂತೇಳಿ. ಅವಾಗೇನಾಗ್ತದೆ, ಈ ರೀತಿ ನಾವು ತಗೊಂಡ್ವಿ ಅಂತೇಳಿ ಹೇಳಿದರೆ ನಾವು ಮಣ್ಣನ್ನು ಇನ್ನೂ ಅತ್ಯಂತ ಜತನದಿಂದ ಮುಂದಿನ ಪೀಳಿಗೆಗೆ ವರ್ಗಾಯಿಸೋದಕ್ಕೆ ಸಾಧ್ಯ ಅಂತೇಳಿ. ಈ ನಿಟ್ಟಿನೊಳಗೆ ಮಣ್ಣಿನ ಗುಣಧರ್ಮವನ್ನು ನಾವು ಕಾಪಾಡ್ಕೋಬೇಕು. ಮಣ್ಣಿನಿಗೆ ಯಾವುದೇ ತೊಂದರೆ ಆಗದಂತೆ, ಯಾಕಂದರೆ ಏನೇ ಮಾಡಿರಿ ಇರೋದು ಒಂದೇ ಭೂಮಿ. ಆಮೇಲೆ ಅತಿಯಾದ ರಾಸಾಯನಿಕಗಳ ಬಳಕೆಯಿಂದ ಇವತ್ತು ಏನಾಗಿದೆ, ನಾವು ಎಲ್ಲಿಗೆ ಬಂದು ನಿಂತಿದ್ದೇವೆ, ಯಾವ್ಯಾವ ರೋಗಗಳಿಗೆ ರುಜಿನಗಳಿಗೆ ನಾವು ಈಡಾಗಿದ್ದೇವೆ, ಇವೆಲ್ಲವನ್ನು ಗಮನಿಸಿದ್ದೇವೆ. ಇದರಿಂದ ಹೊರಗೆ ಬರಬೇಕು ಮತ್ತು ಒಂದು ಉತ್ಕೃಷ್ಟವಾದ ಉತ್ಪನ್ನವನ್ನು ಇಡೀ ಸಮಾಜಕ್ಕೆ ಕೊಡಬೇಕು. ಉತ್ಕೃಷ್ಟವಾದ ಬೆಳೆಯನ್ನು, ಉತ್ಕೃಷ್ಟವಾದ ಒಂದು ಪ್ರಾಡಕ್ಟನ್ನು ಎಲ್ರಿಗೂ ಕೊಡಬೇಕು ಅಂತೇಳಿ ಹೇಳಿದರೆ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಇವತ್ತಿನ ಅನಿವಾರ್ಯ. ಅದನ್ನು ಅಳವಡಿಸ್ಕೊಳ್ಳಲೇಬೇಕು. ಕೃಷಿಕರು ಈ ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿಯನ್ನು ಅಳವಡಿಕೆ ಮಾಡಿಕೊಳ್ಳುವ ಮೂಲಕ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅಂತೀರಿ? ಫಸ್ಟ್ ಪ್ರಾರಂಭ ಆಗೋದೇ ಮನೆಯಿಂದನೇ ಪ್ರಾರಂಭ ಆಗಲಿ. ಅವರೇ ಉತ್ತಮವಾದ ಉತ್ಪನ್ನವನ್ನು ಬಳಕೆ ಮಾಡೋದಕ್ಕೆ, ತಿನ್ನೋದಕ್ಕೆ ಪ್ರಾರಂಭ ಮಾಡಲಿ. ಮತ್ತು ಅಲ್ಲಿ ಹೆಚ್ಚಾದಂಥದ್ದನ್ನು ಮತ್ತೊಬ್ಬರಿಗೆ ಮಾರುಕಟ್ಟೆ ಮುಖಾಂತರ ತಿಳಿಸ್ಕೊಡೋದು, ಅಂದರೆ ಮಾರಾಟ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡೋದಕ್ಕೆ ಅವಕಾಶ ಇದೆ. ಅಂದರೆ ಇದಕ್ಕೊಂದು ಪ್ರತ್ಯೇಕ ಮಾರುಕಟ್ಟೆ ವ್ಯವಸ್ಥೆ ಕೂಡ ಬೇಕಾಗಿದೆ ಅಂತೇಳಿ ನನಗೆ ಅನಿಸುತ್ತೆ. ಈಗ ಇರತಕ್ಕಂಥ ಮಾರುಕಟ್ಟೆ ವ್ಯವಸ್ಥೆನಲ್ಲಿ ಏನಾಗ್ತಾ ಇದೆ, ಉದಾಹರಣೆಗೆ ಹಾಸನದಲ್ಲಿ ಯಾವುದೋ ಒಂದು ದಿವಸ ಸಂತೆಗೆ ಸಾವಯವ ಉತ್ಪನ್ನಗಳನ್ನು ತರ್ತಾರೆ, ಬಂದು
ತಗೊಂಡೋಗಿ ಅಂತೇಳಿ ತಿಳಿಸ್ತಕ್ಕಂಥದ್ದು, ಪ್ರಚಾರ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಈಗ ಬರ್ಬರ್ತಾ ಇದಕ್ಕೊಂದು ಪ್ರತ್ಯೇಕ ಮಾರುಕಟ್ಟೆ ವ್ಯವಸ್ಥೆ ಆಯಿತು ಅಂತೇಳಿ ಹೇಳಿದರೆ ರೈತರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಾವಯವ ಕೃಷಿಯನ್ನು, ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಏನು ತಿಂತೀವೋ ಅದು ಹಾಕ್ತೀವಿ ಮನುಷ್ಯ, ಅದಂತೂ ಗೊತ್ತಿದೆ. ಮನುಷ್ಯ ಏನು ಅಂತೇಳಿ ಹೇಳಿದ್ರೆ ಅವನು ತಿಂದಿದ್ದರ ರಿಫ್ಲೆಕ್ಷನ್ ಅಷ್ಟೇ ಅದು. ಹಾಗಾಗಿ ತಿನ್ನುವಂಥದ್ದು ಉತ್ಕೃಷ್ಟವಾಗಿರಬೇಕು ಅಂತೇಳಿ ಅಂತ, ಆರೋಗ್ಯವಾಗಿರಬೇಕು, ಸುಸ್ಥಿರವಾಗಿರಬೇಕು, ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರಬೇಕು, ಎಲ್ಲ ಆರೋಗ್ಯಯುತವಾದಂಥ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ಹೇಳಿದರೆ ನಾವು ತಿಂತಕ್ಕಂಥ ಉತ್ಪನ್ನಗಳೇನಿದ್ದಾವೆ, ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳೇನಿದ್ದಾವೆ ಅದು ಶ್ರೇಷ್ಠ ಮಟ್ಟದ್ದಾಗಬೇಕು. ಈ ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಳ್ಳೋದ್ರ ಪ್ರಮುಖ ಉದ್ದೇಶ ಇಡೀ ಸಮಾಜಕ್ಕೆ ಒಂದು ಆರೋಗ್ಯಯುತವಾದಂಥ ಆಹಾರವನ್ನು ಒದಗಿಸಬೇಕು ಅಂತಕ್ಕಂಥದ್ದು, ಇದು ಪ್ರಮುಖ ಉದ್ದೇಶ. ಎರಡನೇ ಉದ್ದೇಶ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೋಬೇಕು. ಮಣ್ಣು ಬಂಜೆ ಆಗ್ತದೆ ಅಂತೇಳಿ ಮಾತಾಡ್ತಾ ಇದ್ದೇವೆ, ಮಣ್ಣು ಬರಡಾಗಿ ಹೋಗ್ತಾ ಇದೆ ಅಂತ. ಮಣ್ಣು ಬರಡಾಗೋದನ್ನು ತಪ್ಪಿಸ್ಬೇಕು. ಮತ್ತು ಇದನ್ನು ಮಾಡೋದ್ರಿಂದ ಏನು ಅಂತೇಳಿ ಹೇಳಿದರೆ ಅತಿಯಾದ ಖರ್ಚನ್ನು ಕೂಡ ಕಡಿಮೆ ಮಾಡ್ಕೋಬೋದು ರೈತರು. ರಾಸಾಯನಿಕ ಗೊಬ್ಬರಗಳಿಗೆ ಅತಿ ಹೆಚ್ಚು ಖರ್ಚನ್ನು ಮಾಡ್ತಾ ಇದ್ದಾರೆ ಮತ್ತು ಕೀಟನಾಶಕಗಳಿಗೆ, ರೋಗನಾಶಕಗಳಿಗೆ ಅತಿ ಹೆಚ್ಚು ಹಣವನ್ನು ವಿನಿಯೋಗಿಸ್ತಾ ಇದ್ದಾರೆ. ಇದರ ಉಳಿತಾಯ ರೈತರಿಗೆ ಇದರಲ್ಲಿ ಆಗ್ತದೆ. ಹಾಗಾಗಿ ಪ್ರಾರಂಭದಲ್ಲಿ ಇಳುವರಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಬಂದ್ರೂ ನಂತರದ ದಿನಗಳಲ್ಲಿ ಇದು ಮ್ಯಾನೇಜ್ ಆಗ್ತದೆ ಅಂತೇಳಿ ಅನಿಸ್ತದೆ. ಯಾವುದೇ ಒಬ್ಬ ಕೃಷಿಕ ನೈಸರ್ಗಿಕ ಕೃಷಿಯನ್ನು ಅಳವಡಿಕೆ ಮಾಡಿಕೊಳ್ಬೇಕು ಅಂತ ಅಂದಾಗ ನೇರವಾಗಿ ಮಾಡ್ಕೋಬಹುದು ಅಥವಾ ಅದಕ್ಕೆ ಪೂರ್ವ ಸಿದ್ಧತೆ ಅಂತ ಹೇಳಿ ಏನಾದರೂ ಮಾಡ್ಕೋಬೇಕಾಗುತ್ತೆ? ಪೂರ್ವ ಸಿದ್ಧತೆ ನನಗನ್ಸಿದ ಮಟ್ಟಿಗೆ ಮನಸ್ಸಿನಲ್ಲೇ ಆಗಬೇಕು ಅಂತೇಳಿ. ಮೊದಲು ನಾನು ಒಂದು ಒಳ್ಳೆಯ ಉತ್ಪನ್ನವನ್ನು ಸಮಾಜಕ್ಕೆ ಕೊಡಬೇಕು, ನನ್ನ ಭೂಮಿ ಬರಡಾಗದಂತೆ ನೋಡ್ಕೋಬೇಕು. ಬೇರೆಯವ್ರದ್ದು ಆಮೇಲೆ ನೋಡ್ಕೊಳ್ಳೋಣ, ಅಟ್ಲೀಸ್ಟ್ ನಂದದು ಸ್ವಂತದ್ದು, ನನ್ನ ಸ್ವಂತ ಭೂಮಿಯನ್ನು ನಾನು ಬರಡಾಗದಂತೆ ನೋಡ್ಕೋಬೇಕು, ಅದರ ಫಲವತ್ತತೆಯನ್ನು ನಾನು ಕಾಪಾಡಿಕೊಳ್ಬೇಕು ಮತ್ತು ಸಮಾಜಕ್ಕೆ ಏನು ನಾನು ಬೆಳೆದು ಕೊಡ್ತೀನಿ ಅದು ಉತ್ಕೃಷ್ಟವಾಗಿರಬೇಕು ಅಂಥೇಳಿ ಅವರು ಮನಸ್ಸಿನಲ್ಲಿ ತಂದ್ಕೋಬೇಕು. ಅದನ್ನು ಫಸ್ಟ್ ಮನಸ್ಸು ಪ್ರಮುಖವಾದದ್ದು ಅಂತೇಳಿ ನನಗೆ ಅನಿಸ್ತದೆ. ಅದು ಆ್ಯಕ್ಚುಲಿ ಅದು ಬಂತು ಅಂತೇಳಿ ಹೇಳಿದರೆ ಖಂಡಿತವಾಗಿಯೂ ರೈತರು ಸಾವಯವ ಕೃಷಿಯನ್ನು ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಎಲ್ಲೋ ಓದಿದಂಥ ನೆನಪು ಒಂದು ಸಾಲು, ತೇಜಸ್ವಿ ಅವರಿಗೆ ಮೊದಲು ಮನಸ್ಸೆಂಬ ಮೂಡಿಗೆರೆಯಲ್ಲಿ ಕಾರ್ವಾಲ ಸಿಕ್ಕರು ಅಂತ, ಆಮೇಲೆ ಭೌತಿಕವಾಗಿ ನಿಜವಾದ ಕಾರ್ವಾಲ ಸಿಕ್ಕಿರೋದು ಮೂಡಿಗೆರೆಯಲ್ಲಿ. ಅದು ನಂತರದಲ್ಲಿ ಮೊದಲು ಆ ಕಾರ್ವಾಲು ಅವರು ಮನಸ್ಸೆಂಬ ಮೂಡಿಗೆರೆಯಲ್ಲಿ ಮೊದಲು ಸೃಷ್ಟಿಯಾಗಿದ್ದು ಅಂತ. ಹಾಗೆ ರೈತರು ಫಸ್ಟು ಇದನ್ನು ಮನಸ್ಸಿಗೆ ತಂದ್ಕೋಬೇಕು. ತಂದ್ಕೊಂಡು ಇದನ್ನು ನಾನು ಮಾಡ್ತೀನಿ, ಇದರಲ್ಲಿ ನಾನು ನನ್ನ ಕುಟುಂಬಕ್ಕೆ ಒಳ್ಳೆಯ ಉತ್ಪನ್ನವನ್ನು ಮೊದಲು ಬೆಳ್ಕೋತೀನಿ ಮತ್ತು ಇಡೀ ಸಮಾಜಕ್ಕೆ ಅತ್ಯಂತ ಉತ್ಕೃಷ್ಟವಾದಂಥ ಮತ್ತು ಆರೋಗ್ಯಯುತವಾದಂಥ ಆಹಾರವನ್ನು ನಾನು ಕೊಡ್ತೀನಿ ಅಂತಕ್ಕಂಥದ್ದು ಮೊದಲು ರೈತರ ತಲೆಯಲ್ಲಿ ಬಂತು ಅಂತ ಹೇಳಿದರೆ ನೈಸರ್ಗಿಕ ಕೃಷಿಯನ್ನಾಗಲಿ ಅಥವಾ ಸಾವಯವ ಕೃಷಿಯನ್ನಾಗಲಿ ಅಳವಡಿಸ್ಕೊಳ್ಳೋದು ಭಾಳ ಸುಲಭ. ಈ ನೈಸರ್ಗಿಕ ಕೃಷಿಯನ್ನು ಮಾಡ್ತೀನಿ ಅಂತ ಅಂದಾಗ ಸಾಮಾನ್ಯವಾಗಿ ಅವ್ರಿಗೆ ಯಾವ ಯಾವ ವಿಧದ ಪರಿಕರಗಳು ಬೇಕಾಗುತ್ತೆ, ಅದು ಎಲ್ಲಿ ಲಭ್ಯ ಇರುತ್ತೆ? ಈಗ ಸದ್ಯಕ್ಕೆ ನಾನು ಈಗ ನಮ್ಮ 5,000 ಎಕರೆ ಒಳಗೆ ಏನು ಮಾಡ್ತಾ ಇದ್ದೇವೆ ಅನ್ನೋದನ್ನು ಹೇಳ್ತೇನೆ ಮತ್ತು ಇದು ಹೊರಗಡೆ ಮಾರುಕಟ್ಟೆಯಲ್ಲೂ ಕೂಡ ಲಭ್ಯ ಇರ್ತದೆ. ಈಗ ಈ 5,000 ಎಕರೆಯಲ್ಲಿ ನಾನು ನಿಮ್ಗೆ ಆಗಲೇ ತಿಳಿಸ್ತಂತೆ 40 ಕ್ಲಸ್ಟರ್, 40 ಕ್ಲಸ್ಟರ್ನಲ್ಲಿ ಪ್ರತಿ ಕ್ಲಸ್ಟರ್ಗೆ 2 ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಅಂತ CRPs ಅಂತೇಳಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ತರಬೇತಿಯನ್ನು ಕೊಡ್ತಾರೆ. ಅದರ ಜೊತೆಗೆ ನಾವೇನು ಮಾಡಿದ್ದೀವಿ, ಪ್ರತಿ 3 ಕ್ಲಸ್ಟರ್ಗೆ 2 BRCಗಳು ಅಂತೇಳಿ ಅಂದರೆ ಬ್ಲಾಕ್ ರಿಸೋರ್ಸ್ ಸೆಂಟರ್ಸ್ಗಳನ್ನ ಮಾಡ್ತಾ ಇದ್ದೇವೆ. ಇವ್ರು ಯಾರು ಅಂತೇಳಿ ಹೇಳಿದರೆ, BRCಗಳು ಯಾರು ಅಂತೇಳಿ ಹೇಳಿದರೆ ಈಗಾಗಲೇ ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಂಡು ಅದರಲ್ಲಿ ಅತಿ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಂಡಂಥ ರೈತರು ಮತ್ತು ಯಾವ ಯಾವ ಉತ್ಪನ್ನಗಳನ್ನು ಮಾಡಿ ಕೊಟ್ಟರೆ ಅಥವಾ ನಾವು ಉತ್ಪನ್ನಗಳನ್ನು ನಮ್ಮ ತೋಟದಲ್ಲೋ ನಮ್ಮ ಹೊಲದಲ್ಲೋ ಬಳಸಿದರೆ ನಾವು ನೈಸರ್ಗಿಕ ಕೃಷಿಯನ್ನು ಪರಿಣಾಮಕಾರಿಯಾಗಿ ಅಳವಡಿಸ್ಕೊಳ್ಬೋದು ಅಂತ ತಿಳಿದಿರ್ತಕ್ಕಂಥ ರೈತರು ಇವರು, ಪ್ರಗತಿಪರ ರೈತರು. ಈ ರೈತರಿಗೆ ನಾವು ಇನ್ಸೆಂಟಿವ್ಸನ್ನು ಕೊಡ್ತೇವೆ ಮತ್ತು ಆ ಮುಖಾಂತರ ಈಗ ಉದಾಹರಣೆಗೆ ಬೀಜಾಮೃತ ಮಾಡೋ ವಿಧಾನವನ್ನು ಈ ಬ್ಲಾಕ್ ರಿಸೋರ್ಸ್ ಸೆಂಟರ್ಸ್ನ ರೈತರೇನಿದ್ದಾರೆ ಅವರು ಹೇಳ್ಕೊಡ್ತಾರೆ ಮತ್ತು ಆ ಉತ್ಪನ್ನಗಳನ್ನು ಪ್ರಾರಂಭದಲ್ಲಿ ಅವರಿಗೆ ರೈತರಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಇದೇ ಬ್ಲಾಕ್ ರಿಸೋರ್ಸ್ ಸೆಂಟರ್ಸ್ನವರು ಮಾಡ್ತಾರೆ. ಮತ್ತು ಇಲ್ಲಿ ಯಾವುದೇ ಒಂದು ಕೀಟ ಬಂತು ಅಂತೇಳಿ ಹೇಳಿದರೆ, ಈಗ ಬೇವು ಉದಾಹರಣೆಗೆ ನೀಮ್ ಬೇಸ್ಡ್ ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸನ್ನು ಉಪಯೋಗಿಸೋದಕ್ಕೆ ಅವಕಾಶ ಇದೆ. ಅದನ್ನು ತಯಾರು ಮಾಡಿಕೊಳ್ಳೋದು ಹೆಂಗೆ, ಬೇವಿನ ಕಷಾಯವನ್ನು ತಯಾರು ಮಾಡ್ಕೊಳ್ಳೋದು ಹೆಂಗೆ, ಅದರ ಸಿಂಪರಣೆಯನ್ನು ಏನು ಮಾಡಬೇಕು ಇದನ್ನು ತಿಳಿಸ್ಕೊಡ್ತಕ್ಕಂಥದ್ದು, ಬೀಜಾಮೃತವನ್ನು ತಯಾರು ಮಾಡೋದು ಹೆಂಗೆ, ಜೀವಾಮೃತವನ್ನು ತಯಾರು ಮಾಡೋದು ಹೆಂಗೆ, ಇವುಗಳ ಮುಖಾಂತರ ಮಣ್ಣಿನ ಫಲವತ್ತತೆಯನ್ನು ನಾವು ಹೇಗೆ ಕಾಪಾಡಿಕೊಳ್ಬೇಕು, ಇವೆಲ್ಲವನ್ನು ನಮ್ಮ ಬ್ಲಾಕ್ ರಿಸೋರ್ಸ್ ಸೆಂಟರ್ಸ್ನವರು ಮಾಡ್ತಾರೆ. BRCಗಳು. ಆ BRCಗಳ ಮುಖಾಂತರ ನಾವು ಅವರಿಗೆ
ತರಬೇತಿ ಪ್ಲಸ್ ಅವರಿಗೆ ಒಂದು ಮೈಂಡ್ ಸೆಟ್ಟನ್ನು ಕ್ರಿಯೇಟ್ ಮಾಡೋ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ನೇರವಾಗಿ ಅವರು ಈ 5,000 ಎಕರೆಯಲ್ಲಿ ಬರ್ತಕ್ಕಂಥ ರೈತರಿಗೆ ನಮ್ಮದೇ ಆದ ಫಾಲೋಅಪ್ ಇರ್ತದೆ. ಇದನ್ನು ಹೊರತುಪಡಿಸಿಯೂ ನಾನು ಅಳವಡಿಸ್ಕೊಳ್ಬೇಕು ಅಂತ ಇದ್ದರೆ ಅವರು ಕೃಷಿ ಇಲಾಖೆಯನ್ನು ಸಂಪರ್ಕ ಮಾಡ್ಕೋಬೋದು. ಅವರಿಗೆ ಹತ್ತಿರ ಇರತಕ್ಕಂಥ ಯಾವುದೇ ರೈತ ಸಂಪರ್ಕ ಕೇಂದ್ರವನ್ನು ಅವರು ಸಂಪರ್ಕ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆ ಮತ್ತು ಅಳವಡಿಸ್ಕೊಳ್ಳೋದಕ್ಕೂ ಕೂಡ ನಮ್ಮ ಕಡೆಯಿಂದ ಏನು ಅವರಿಗೆ ಎನ್ಕರೇಜ್ ಮಾಡೋದಕ್ಕೆ ಸಾಧ್ಯ ಮಾಡೋದಕ್ಕೆ ಕೃಷಿ ಇಲಾಖೆ ತಯಾರಿದೆ. ಈಗ ನಿಮ್ಮ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಯೋಜನೆ ಅನ್ನುವಂಥದ್ದು ಏನಿದೆಯೋ ಈ ಯೋಜನೆ ಅಡಿಯಲ್ಲಿ ಏನೆಲ್ಲ ಸೇವಾ ಸವಲತ್ತುಗಳು ಇಂತಹ ಕೃಷಿಕರಿಗೆ ದೊರಕುತ್ತೆ? ಈಗ ಅವರಿಗೆ ಸರ್ಟಿಫಿಕೇಶನ್ ಮಾಡಿಸೋ ಲೆಕ್ಕದೊಳಗೆ ಪ್ರತಿಯೊಬ್ಬ ರೈತರಿಗೆ 4,000 ರೂಪಾಯಿ ಸಹಾಯಧನವನ್ನು ನಾವು ಕೊಡ್ತಾ ಇದ್ದೇವೆ. ಆಮೇಲೆ ಈ BRCಗಳ ಮುಖಾಂತರ ಅವರಿಗೆ ಮೊದಲನೇ ಹಂತದಲ್ಲಿ ಈ ಬೀಜಾಮೃತ ಜೀವಾಮೃತಗಳನ್ನು ತಯಾರು ಮಾಡಿ ಸ್ವಲ್ಪ ಪ್ರಮಾಣದಲ್ಲಿ ಅವರಿಗೆ ಕೊಟ್ಟು ಮತ್ತು ಅವರೇ ತಮ್ಮ ಹೊಲದಲ್ಲಿ ಅಳವಡಿಸ್ಕೊಳ್ಳೋ ರೀತಿಯಲ್ಲಿ ಅವರಿಗೆ ಒಂದು ತರಬೇತಿಯನ್ನು ಜ್ಞಾನವನ್ನು ನಾವು ಕೊಡ್ತಾ ಇದ್ದೇವೆ. ಈ ವರ್ಷದ ಕೊನೆಯಲ್ಲಿ ಅವರು ಏನು ಉತ್ಪನ್ನವನ್ನು ತಯಾರು ಮಾಡ್ತಾರೆ ಅದನ್ನು ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಏಜೆನ್ಸಿ ಏನಿದೆ KSOCA ಅವರನ್ನು ಕರೆಸಿ ಅವರ ಮುಖಾಂತರ ಅವರ ಉತ್ಪನ್ನಗಳನ್ನು ಪ್ರಮಾಣೀಕರಿಸಿ ಆ ಒಂದು ಸರ್ಟಿಫಿಕೇಟ್ ಏನು ಕೊಡ್ತೀವಿ ನಾವು ಆ ಮುಖಾಂತರ ಅವರು ಮಾರುಕಟ್ಟೆಯಲ್ಲಿ ಹೆಚ್ಚಿನ ದರದಲ್ಲಿ ಉತ್ಪನ್ನಗಳನ್ನು ಮಾರಾಟ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಈಗ ಅದಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಏನಾದರೂ ಕಲ್ಪಿಸಿಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಅದೇ ಈಗ ಸದ್ಯದ ಮಟ್ಟಿಗೆ ಅದಕ್ಕಂತ ಪ್ರತ್ಯೇಕ ಮಾರುಕಟ್ಟೆ ವ್ಯವಸ್ಥೆ ಏನಿಲ್ಲ. ಈಗ ನಾನು ಮೊದಲೇ ಮಾತಾಡಿದೆ ಆ ಬಗ್ಗೆ. ಈಗ ಹಾಸನದಲ್ಲಿ ಯಾವುದೋ ಒಂದು ಸಂತೆ ನಡೆಯುವಂಥ ಸಮಯದಲ್ಲೋ ಈ ರೀತಿ ಅಥವಾ APMCನಲ್ಲೋ ಇಂಥ ಸಮಯಕ್ಕೆ ಕೇವಲ ಸಾವಯವ ಉತ್ಪನ್ನಗಳನ್ನು ತರ್ತಾರೆ, ಗ್ರಾಹಕರು ಬಂದು ಹೆಚ್ಚಿನ ಇದರಲ್ಲಿ ತೊಗೊಂಡು ಹೋಗಬೇಕು ಅಂತೇಳಿ ಹೇಳ್ತಾ ಇದ್ದೇವೆ. ಇದಕ್ಕೆ ಒಂದು ಪ್ರತ್ಯೇಕ ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದು ಚಿಂತನೆ ನಡೀತಾ ಇದೆ. ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಯಾವ್ಯಾವ ಬೆಳೆಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಅಂತ ಹೇಳಿ ಅನ್ಸುತ್ತೆ? ಈಗ ತೋಟಗಾರಿಕೆ ಬೆಳೆಗಳಿಗೆ ಭಾಳ ಪರಿಣಾಮಕಾರಿಯಾಗಿ ಈ ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಬೋದು. ಯಾಕೆ ಅಂತೇಳಿ ಹೇಳಿದ್ರೆ ಅಲ್ಲಿ ನೀರಿನ ಲಭ್ಯತೆ ಇರ್ತದೆ. ಯಾವುದೇ ಒಂದು ತೋಟಗಾರಿಕೆ ಬೆಳೆಯನ್ನು ಬೆಳೆದಿದ್ದಾರೆ ಅಂತೇಳಿ ಹೇಳಿದ್ರೆ ಅಲ್ಲಿ ನೀರಿನ ಲಭ್ಯತೆ ಸಾಕಷ್ಟು ಇರ್ತದೆ. ಹಾಗಾಗಿ ಈ ನೈಸರ್ಗಿಕ ಕೃಷಿಯನ್ನು ತೋಟಗಾರಿಕೆ ಬೆಳೆಗಳ ಮುಖಾಂತರ ಪ್ರಾರಂಭ ಮಾಡತಕ್ಕಂಥದ್ದು ಒಂದು ಉತ್ತಮ ವಿಧಾನ. ಇದರ ನಂತರದಲ್ಲಿ ಯಾವುದೇ ಕೃಷಿ ಬೆಳೆಗಳನ್ನು ಕೂಡ ಅಳವಡಿಸ್ಕೊಳ್ಬೋದು. ಇದಕ್ಕೇನು ಬೆಳೆದು ಅದೇ ಬೆಳೆ ಇದೇ ಬೆಳೆ ಅಂತೇಳಿ ಏನಿಲ್ಲ. ಆದರೆ ಸಾಧ್ಯವಾದಷ್ಟು ನೀರಾವರಿ ಸೌಲಭ್ಯ ಇರ್ತಕ್ಕಂಥ ಪ್ರದೇಶಗಳಲ್ಲಿ ನೈಸರ್ಗಿಕ ಕೃಷಿಯನ್ನು ಮತ್ತು ಸಾವಯವ ಕೃಷಿಯನ್ನು ಪರಿಣಾಮಕಾರಿಯಾಗಿ ಅಳವಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಮತ್ತು ಇದು ನಾವು ಕಂಡುಕೊಂಡಿದ್ದೀವಿ ಕೂಡ. ಈ ಒಂದು ಅಭಿಯಾನದ ಅಡಿಯಲ್ಲಿ ಭಾಗಿದಾರರಾಗಬೇಕು ಅಂತ ಹೇಳಿದ್ರೆ ನೀವು ಆಯ್ಕೆ ಮಾಡ್ತೀರೋ ಅಥವಾ ಇಚ್ಛೆ ಪಟ್ಟವರನ್ನ ಆಯ್ಕೆ ಮಾಡುವಂಥದ್ದು? ಇದನ್ನು ಆಯ್ಕೆ ಮಾಡಿಕೊಳ್ಳುವಾಗ ಈಗ ಮೊದಲನೇ ಹಂತದ 5,000 ರೈತರು ಈಗಾಗಲೇ ಆಯ್ಕೆ ಆಗಿದ್ದಾರೆ. ನಿಂದ ಮುಂದೆ ಏನು ಬರ್ತಾರೆ ಏಪ್ರಿಲ್ ನಂತರ ಅಂದರೆ 26-27 ಸಾಲಿನಲ್ಲಿ ಅರ್ಜಿ ಹಾಕೋದಕ್ಕೆ ಅವಕಾಶ ಇದೆ. ಅರ್ಜಿಯನ್ನು ಯಾವುದೇ ರೈತರು ಇಲ್ಲ ನಾನು ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಳ್ತೀನಿ ಅಂತಕ್ಕಂಥ ರೈತರು ರೈತ ಸಂಪರ್ಕ ಕೇಂದ್ರಕ್ಕೆ ಒಂದು ವೈಟ್ ಪೇಪರ್ ಮೇಲೆ ಅರ್ಜಿಯನ್ನು ಬರೆದು ಕೊಟ್ಟರು ಸಾಕು. ಹಿಂಗೆ ನಾನು ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಳ್ಳೋದಕ್ಕೆ ಆಸಕ್ತನಾಗಿದ್ದೇನೆ, ನನ್ನನ್ನು ಮುಂದಿನ ಸಲ NMNF ಯೋಜನೆಯಲ್ಲಿ ನನ್ನನ್ನು ಪರಿಗಣಿಸಿ ಅಂತೇಳಿ ಒಂದು ಅರ್ಜಿಯನ್ನು ಕೊಟ್ಟರೆ 26-27ನೇ ಸಾಲಿನಿಂದ ಅವ್ರನ್ನ ಪರಿಗಣಿಸೋ ವ್ಯವಸ್ಥೆಯನ್ನು ಮಾಡ್ತೇವೆ. ಇಲ್ಲಿ ಯಾವುದೇ ರಾಸಾಯನಿಕಗಳನ್ನು ಬಳಸಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ತಾವು ಹೇಳಿದ್ರಿ. ರಾಸಾಯನಿಕಗಳು ಇಲ್ಲ ಅಂತ ಅಂದಾಗ ಅದಕ್ಕೆ ಪರ್ಯಾಯವಾಗಿ ಬೇರೆ ಏನಾದರೂ ಬಳಕೆಯನ್ನು ಮಾಡಬೇಕಾಗುತ್ತೆ. ಯಾವ್ಯಾವ ಮೂಲಗಳನ್ನು ಆಧರಿಸ್ತಕ್ಕಂಥದ್ದು ಸೂಕ್ತ? ಈಗ ಯಾವುದೇ ಸಸ್ಯಜನ್ಯ ಕೀಟನಾಶಕಗಳನ್ನು ಬಳಸೋದಕ್ಕೆ ಅವಕಾಶ ಇದೆ. ಎಲ್ಲದು ಈಗ ಬೇವಿಂದ ಹಿಡಿದು ಎಕ್ಕೆಯಿಂದ ಹಿಡಿದು ಲಂಟಾನದಿಂದ ಹಿಡಿದು ಬೇರೆ ಬೇರೆ ಸಸ್ಯಗಳನ್ನು ಉಪಯೋಗಿಸ್ಕೊಂಡು ಕೀಟನಾಶಕಗಳನ್ನು ತಯಾರು ಮಾಡೋದು ಹೇಗೆ, ಅವುಗಳನ್ನು ಬಳಕೆ ಮಾಡೋದು ಹೇಗೆ ಅಂತಕ್ಕಂಥ ಒಂದು ತರಬೇತಿಯನ್ನು ಮತ್ತು ಅವರಿಗೆ ತಿಳಿಸ್ಕೊಡುವಂಥದ್ದು ನಾವು ನೈಸರ್ಗಿಕ ಕೃಷಿ ಅಭಿಯಾನದಲ್ಲಿ ಮಾಡ್ತಾ ಇದ್ದೇವೆ. ಒಂದು. ಎರಡನೇದು ಪೋಷಕಾಂಶಗಳನ್ನು ಸಹಿತ ಈಗ ಏನು ಸಗಣಿ ಗೊಬ್ಬರವನ್ನು ಹಾಕಿ ಅಂತೇಳಿ ಹೇಳ್ತೇವೆ, ಸಗಣಿ ಗೊಬ್ಬರವನ್ನು ಪರಿಣಾಮಕಾರಿಯಾಗಿ ಬಳಸೋದು ಹೇಗೆ ಅಂತಕ್ಕಂಥ ವ್ಯವಸ್ಥೆಯನ್ನು ನಾವು ನೈಸರ್ಗಿಕ ಕೃಷಿ ಮುಖಾಂತರ ತಿಳಿಸ್ಕೊಡೋ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಮತ್ತು ಇದರದ್ದು ಭಾಗವೇ ಬೀಜಾಮೃತ ಮತ್ತು ಜೀವಾಮೃತ ಅಂತಕ್ಕಂಥದ್ದು. ಇದನ್ನು ಬಳಸೋದು ಹೇಗೆ ಮತ್ತು ಇದನ್ನು ತಯಾರು ಮಾಡ್ಕೊಳ್ಳೋದು ಹೇಗೆ, ತಯಾರು ಮಾಡ್ಕೊಂಡಂಥದ್ದನ್ನು ಮಣ್ಣಿಗೆ ಹಾಕಿ ಅದರ ಫಲವತ್ತತೆಯನ್ನು ಕಾಪಾಡ್ಕೊಳ್ಳೋದು ಹೇಗೆ, ಇದನ್ನು ಒಂದು ತರಬೇತಿ ಮುಖಾಂತರ ಅವರಿಗೆ ತಿಳಿಸ್ಕೊಡೋದ್ರಿಂದ ಇಲ್ಲಿ ರಾಸಾಯನಿಕ ತೀರಾ ಅನಿವಾರ್ಯ ಅಂತೇಳಿ ನನಗೆ ಅನಿಸ್ತಾ ಇಲ್ಲ. ರಾಸಾಯನಿಕ ಹೊರತುಪಡಿಸಿಯೂ ಸಹಿತ ಉತ್ತಮವಾದ ನೈಸರ್ಗಿಕ ಕೃಷಿಯನ್ನು ಸಾವಯವ ಕೃಷಿಯನ್ನು ಈಗಾಗಲೇ ಸಾಕಷ್ಟು ಜನ ರೈತರು ಅಳವಡಿಸ್ಕೊಂಡಿದ್ದಾರೆ. ಇದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಈಗ ಆಯ್ಕೆ ಆಗಿರ್ತಕ್ಕಂತಹ ಈ ಕೃಷಿಕರು ಏನಿದ್ದಾರೆ
ಇವ್ರಿಗೇನಾದರೂ ತರಬೇತಿ ಅಂತ ಹೇಳಿ ಇದೆಯಾ? ಹೌದು, ಈಗ ಅವರಿಗೆ ಈಗಾಗಲೇ ನಾವು ಸುಮಾರು ಗ್ರಾಮ ಮಟ್ಟದಲ್ಲಿ ಮತ್ತು ಇದರಲ್ಲಿ ಸೇರಿಸಿ ಒಟ್ಟು 7 ತರಬೇತಿಗಳನ್ನು ಕೊಡ್ತಾ ಇದ್ದೇವೆ. ಈಗಾಗಲೇ 4-5 ತರಬೇತಿಗಳು ಮುಗಿಸಿದ್ದೇವೆ. ಇನ್ನೂ 1-2 ತರಬೇತಿಗಳು ಬಾಕಿ ಇದ್ದಾವೆ. ಇವರಿಗೆ ಓರಿಯೆಂಟೇಷನ್ ಕಾರ್ಯಕ್ರಮ ಅಂತಲೂ ಕೂಡ ಮಾಡ್ತಾ ಇದ್ದೇವೆ. ಈ ಓರಿಯೆಂಟೇಷನ್ ಕಾರ್ಯಕ್ರಮ 4-7 ತರಬೇತಿ ಒಟ್ಟು 11 ರೀತಿಯ ಕಾರ್ಯಕ್ರಮ ಅಂದರೆ ತರಬೇತಿ ಮತ್ತು ಓರಿಯೆಂಟೇಷನ್ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೇವೆ ಅವರಿಗೆ. ನಾನು ಆವಾಗಲೇ ಮಾತಾಡ್ತಾ ಹೇಳಿದೆ, ಇಟ್ ಈಸ್ ಎ ಮೆಂಟಲ್ ಗೇಮ್. ಮೊದಲು ಮನಸ್ಸಿನಲ್ಲಿ ಅವರಿಗೆ ತರಬೇಕು, ಅದನ್ನು ನಾನು ಸಾವಯವ ಕೃಷಿಕನಾಗಬೇಕು, ನನ್ನ ಭೂಮಿಯ ಆರೋಗ್ಯವನ್ನು ನಾನು ಕಾಪಾಡಿಕೊಳ್ಬೇಕು ಮತ್ತು ಸಮಾಜಕ್ಕೆ ಸ್ವಸ್ಥವಾದಂಥ ಉತ್ಪನ್ನವನ್ನು ಬೆಳೆದುಕೊಡ್ಬೇಕು ಅಂತಕ್ಕಂಥದ್ದನ್ನು, ಇದಕ್ಕೆ ಬೇಕಾದಂಥ ತಯಾರಿಯನ್ನು ನಾವು ಮಾಡ್ತಾ ಇದ್ದೇವೆ. ಒಟ್ಟಾರೆ ಈ ಮೂಲಕ ಈ ನೈಸರ್ಗಿಕ ಕೃಷಿಯನ್ನು ಅನೇಕ ಕೃಷಿಕರು ಅಳವಡಿಕೆಯನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಇಲಾಖೆ ಪೂರಕವಾಗಿ ಕೆಲಸವನ್ನು ಮಾಡ್ತಾ ಇದೆ. ಈ ನೈಸರ್ಗಿಕ ಕೃಷಿ ಅಭಿಯಾನಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ಒಟ್ಟಾರೆ ರೈತರು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಬೇಕು ಅಂತೇಳಿ ಎಲ್ಲ ರೈತರಲ್ಲೂ ಮನವಿಯನ್ನು ಮಾಡ್ತೇನೆ. ಮತ್ತು ಈ ನೈಸರ್ಗಿಕ ಕೃಷಿ ಅಭಿಯಾನಕ್ಕೆ ಪೂರಕವಾದಂತೆ ಮತ್ತೊಂದು ಯೋಜನೆ ಪ್ರಾರಂಭ ಆಗ್ತದೆ. ಯೋಜನೆ ಅನ್ನೋದಕ್ಕಿಂತನೂ ಇದೊಂದು ಅವೇರ್ನೆಸ್ ತರ್ತಕ್ಕಂಥ ಕಾರ್ಯಕ್ರಮ, ಧರ್ತಿ ಮಾತಾ ಬಚಾವೋ, ಭೂಮಿ ತಾಯಿ ಸಂರಕ್ಷಣೆ ಕಾರ್ಯಕ್ರಮ ಅಂತೇಳಿ ಮಾಡ್ತಾ ಇದ್ದೇವೆ. ಇದರಲ್ಲಿ ಏನು ಅಂತೇಳಿ ಹೇಳಿದರೆ, ಜಿಲ್ಲಾ ಮಟ್ಟದಲ್ಲಿ ಒಂದು ಕಮಿಟಿಯನ್ನು ಮಾಡ್ಕೊಂಡಿರ್ತೇವೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯೊಳಗೆ. ಅಲ್ಲಿ ಬೇರೆ ಬೇರೆ ಕೃಷಿ ಸಂಬಂಧಿತ ಇಲಾಖೆಗಳು ಏನಿದ್ದಾವೆ ಆ ಇಲಾಖೆಯ ಎಲ್ಲ ಮುಖ್ಯಸ್ಥರು ಏನಿರ್ತಾರೆ, ಅದರ ಸದಸ್ಯರು ಇರ್ತಾರೆ. ಜೊತೆಗೆ ಕೃಷಿ ವಿಶ್ವವಿದ್ಯಾನಿಲಯದಿಂದ ಮತ್ತು ಕೃಷಿ ಸಂಶೋಧನಾ ಕೇಂದ್ರದಿಂದ ವಿಜ್ಞಾನಿಗಳು ಕೂಡ ಇದರಲ್ಲಿ ಸದಸ್ಯರಿರ್ತಾರೆ. ಆಯ್ದ ರೈತರುಗಳು ಕೂಡ ಸದಸ್ಯರಿರ್ತಾರೆ. ಅದೇ ರೀತಿ ಈ ರೀತಿ ಆದಂಥ ಜಿಲ್ಲಾ ಮಟ್ಟದ ಸಮಿತಿ, ತಾಲೂಕು ಮಟ್ಟದಲ್ಲೂ ಕೂಡ ಸಮಿತಿಯನ್ನು ಮಾಡಿದ್ದೇವೆ ಕೂಡ ಈಗ ಆಲ್ರೆಡಿ ಅಲ್ಲಿ ತಹಶೀಲ್ದಾರ್ ಅವರ ಅಧ್ಯಕ್ಷತೆ ಒಳಗೆ. ಮತ್ತು ಇದೇ ಸಮಿತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಈಗ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಧರ್ತಿ ಮಾತಾ ಬಚಾವೋ ನಿಗ್ರಾಣಿ ಸಮಿತಿ ಅಂತೇಳಿ. ಇದು ಸಮಿತಿಯೊಳಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ PDO ಮತ್ತು ಏನು ಸೆಕ್ರೆಟರಿ ಅವರು ಇರ್ತಾರೆ ಅವರ ಅಧ್ಯಕ್ಷತೆಯೊಳಗೆ ಒಂದು ಸಮಿತಿಯನ್ನು ಮಾಡಿ ಅಲ್ಲಿ ರೈತರಿಗೆ ಮೆಂಬರ್ಸನ್ನು ಮಾಡಿಕೊಂಡು ಈ ಮುಖಾಂತರ ನಾವು ರೈತರಿಗೆ ಏನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತೇಳಿ ಹೇಳಿದರೆ, ರಾಸಾಯನಿಕ ರಸಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ, ರಾಸಾಯನಿಕ ಕೀಟನಾಶಕಗಳನ್ನು, ಕಳೆನಾಶಕಗಳನ್ನು, ರೋಗನಾಶಕಗಳ ಬಳಕೆಯನ್ನು ಕಡಿಮೆ ಮಾಡಿ ಅಂತಕ್ಕಂಥದ್ದು. ಇವೆಲ್ಲ ಯಾಕೆ ಮಾಡ್ತಿದ್ದೇವೆ ಅಂತ ಹೇಳಿದರೆ, ಇದಕ್ಕೆ ಪೂರಕವಾಗಿ ನೈಸರ್ಗಿಕ ಕೃಷಿ ಕಡೆಗೆ ನಮ್ಮ ರೈತರು ವಾಲ್ಕೋಬೇಕು ಮತ್ತು ಅದರ ಬಗ್ಗೆ ಗಮನ ಹರಿಸಬೇಕು ಅನ್ನೋದು ಉದ್ದೇಶ. ಈಗ ತಾವು ಹೇಳಿದಂಥ ಧರ್ತಿ ಮಾತಾ ಬಚಾವೋ ಅನ್ನುವಂಥ ಅಭಿಯಾನ ಏನಿದೆಯೋ ಅದಕ್ಕೂ ಮತ್ತು ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನಕ್ಕೂ ಏನಾದರೂ ಸಂಬಂಧಗಳಿದ್ದಾವೆ? ಸಂಬಂಧ ಅಂತೇಳಿ ಹೇಳಿದರೆ, ಈಗ ಧರ್ತಿ ಮಾತಾ ಬಚಾವೋ ಅಭಿಯಾನದಲ್ಲಿ ಪ್ರಮುಖ ಉದ್ದೇಶ ಅಲ್ಲಿ ಒಂದೇ ವಿಷಯವನ್ನು ನಾವು ಗಮನಕ್ಕೆ ಹರಿಸುವಂಥದ್ದು ಯಾವುದು ಅಂತೇಳಿ ಹೇಳಿದ್ರೆ, ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೋಬೇಕು, ಮಣ್ಣು ಬರಡಾಗದಂತೆ ನೋಡ್ಕೋಬೇಕು ಮತ್ತು ನಾವು ಅತಿ ಹೆಚ್ಚು ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡಬೇಕು. ಇದೇ 3 ಉದ್ದೇಶವನ್ನು ಗಮನದಲ್ಲಿಟ್ಕೊಂಡು ಧರ್ತಿ ಮಾತಾ ಬಚಾವೋ ಅಭಿಯಾನದಲ್ಲಿ ಗ್ರಾಮ ಮಟ್ಟದಲ್ಲೂ ಸಮಿತಿಯನ್ನು ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಗ್ರಾಮ ಮಟ್ಟದಲ್ಲೂ ಇದರ ಅರಿವು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕು. ಆ ಮುಖಾಂತರ ಇದು ನೈಸರ್ಗಿಕ ಕೃಷಿಗೆ ಪೂರಕವಾಗಿ ಆಗ್ತಕ್ಕಂಥ ಕೆಲಸ ಅಷ್ಟೇ. ಈಗ ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಳ್ಳೋದು ಉದ್ದೇಶ ಅದೇ ಇದೆ. ಹಾಗಾಗಿ ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಳ್ಳೋದಕ್ಕೆ ಪೂರಕವಾಗಿ ಬೇಕಾದಂಥ ಸಿದ್ಧತೆ ಏನಿದೆ, ಬಹುಶಃ ಇದು ನಮ್ಮ ಧರ್ತಿ ಮಾತಾ ಬಚಾವೋ ಅಭಿಯಾನದ ಮುಖಾಂತರ ಮಾಡ್ತಾ ಇದ್ದೇವೆ. ಈ ಸಮಯದಲ್ಲಿ ನಾನು ನಮ್ಮ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ಶ್ರೀಮತಿ KS ಲತಾ ಕುಮಾರಿ ಮೇಡಮ್ ಅವ್ರನ್ನ ಸ್ಮರಿಸ್ತೀನಿ ಮತ್ತು ಅವರಿಗೆ ಅಭಿನಂದಿಸ್ತೀನಿ ಕೂಡ. ಬೇರೆ ಯಾವುದೇ ಜಿಲ್ಲೆಗೆ ಕಂಪೇರ್ ಮಾಡಿದರೆ ನಾವೀಗಾಗಲೇ ಈ ಕಾರ್ಯಕ್ರಮವನ್ನು ಅತಿ ಪರಿಣಾಮಕಾರಿಯಾಗಿ ಪ್ರಾರಂಭ ಮಾಡಿದ್ದೇವೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳೇ ಇದ್ರ ಬಗ್ಗೆ ಇನಿಷಿಯೇಷನ್ ತಗೊಂಡು ಅವರೇ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಕಳೆದ ತಿಂಗಳು ಈ ಕಾರ್ಯಕ್ರಮದ ಚಾಲನೆಯನ್ನು ಸಕಲೇಶ್ಪುರದಲ್ಲಿ ಮಾಡಿದರು. ಮುಂದೆ ಹಾರ್ಲೆ ಗ್ರಾಮದಲ್ಲಿ ಕೂಡ ಇದರದ ಚಾಲನೆಯನ್ನು ಕೊಟ್ಟರು ಮಾನ್ಯ ಜಿಲ್ಲಾಧಿಕಾರಿಗಳು. ಅದರ ನಂತರ ಕಳೆದ ವಾರದಲ್ಲಿ ಪುಷ್ಪಗಿರಿ ಮಠದಲ್ಲಿ ಏನಿದೆ ಅಲ್ಲಿ ರೈತರು ಸೇರಿದಾಗ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಈ ಕಾರ್ಯಕ್ರಮದ ಬಗ್ಗೆ ಪ್ರಚಾರವನ್ನು ಕೊಡ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮ ಅತಿ ಕಟ್ಟುನಿಟ್ಟಾಗಿ ಪಾಲನೆ ಆಗಬೇಕು ಅಂತಕ್ಕಂಥ ಒಂದು ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಮುಖಾಂತರ ಒಂದು ಒಳ್ಳೆಯ ಕಾರ್ಯಕ್ರಮ ಈ ಹಾಸನ ಜಿಲ್ಲೆಯಲ್ಲಿ ಆಗುತ್ತೆ ಅಂತೇಳಿ ಅಂದ್ಕೊಂಡು ಎಲ್ಲ ರೈತರ ಪರವಾಗಿ ಮತ್ತು ಇಲಾಖೆ ಪರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಧರ್ತಿ ಮಾತಾ ಬಚಾವೋ ಆಂದೋಲನ ಏನಿದೆಯಾ ಇದಕ್ಕೆ ಪ್ರತಿಯೊಬ್ಬ ಕೃಷಿಕರು ಕೂಡ ಹೇಗೆ ಕೊಡುಗೆಯನ್ನು ಕೊಡಬಹುದು ಅಂತ ಹೇಳಿ ತಾವು ಅಂತೀರ? ರಾಸಾಯನಿಕ ರಸಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡೋದ್ರಿಂದನೇ ಕೊಡುಗೆ ಕೊಟ್ಟಂಗೆ ಅಷ್ಟೇ. ಅವರ ಜಮೀನನ್ನು ಅವರು ಫಲವತ್ತು ಮಾಡಿಕೊಳ್ಳದೆ
ಕೊಡುಗೆ ಕೊಟ್ಟದಕ್ಕೆ ಸಮಾನ. ಈ ನಿಟ್ಟಿನೊಳಗೆ ಏನು ಗ್ರಾಮ ಪಂಚಾಯಿತಿ ಮಟ್ಟದೊಳಗೆ ನಾವು ಒಂದು ಸಮಿತಿಯನ್ನು ಮಾಡಿದ್ದೇವೆ, ಆ ಸಮಿತಿಗೆ ತಾವೆಲ್ಲರೂ ಬೆಂಬಲವನ್ನು ಸೂಚಿಸಬೇಕು. ಸಮಿತಿ ಇದನ್ನೇ ಹೇಳುತ್ತೆ, ಮತ್ತೆ ಬಂದು ನಿಮಗೆ ಇದ್ರ ಬಗ್ಗೆನೇ ಮಾಹಿತಿಯನ್ನು ಕೊಡ್ತಾರೆ ಅವರು. ಆ ಸಮಿತಿ ಏನು ಹೇಳುತ್ತೆ ಅದರ ತತ್ವವನ್ನು ಅಳವಡಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿ. ಮತ್ತು ಆಯಿತು, ನಿಮ್ಗೆ 10 ಎಕರೆ ಇದೆ ಅಂತ ಹೇಳಿದರೆ 10 ಎಕರೆನೂ ಒಂದೇ ಸಲ ಮಾಡೋದಕ್ಕೆ ಸಾಧ್ಯ ಇಲ್ಲ, ಗೊತ್ತಿದೆ. ಸ್ವಲ್ಪ ಮಟ್ಟದಲ್ಲಿ 1-2 ಎಕರೆ ಮಾಡ್ತಕ್ಕಂಥದ್ದು, ಮತ್ತು ಮುಂದಿನ ವರ್ಷ ಮತ್ತೊಂದು 2 ಎಕರೆ ಮಾಡ್ತಕ್ಕಂಥದ್ದು, ಇದಕ್ಕೆ ಬರಬೇಕು ರೈತರು. ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಅಳವಡಿಸ್ಕೊಳ್ಳೋದ್ರ ಮುಖಾಂತರ ತಮ್ಮ ಬೆಂಬಲವನ್ನು ಸೂಚಿಸಬೇಕು, ತಮ್ಮ ಭಾಗವಹಿಸುವಿಕೆಗೆ ಒಂದು ಅರ್ಥ ತರಬೇಕು ಅಂತೇಳಿ ಎಲ್ಲ ರೈತರಲ್ಲೂ ಮನವಿಯನ್ನು ಮಾಡ್ತಾ ಇದ್ದೇನೆ. ಒಳ್ಳೆಯದು ಸರ್. ಇದುವರೆಗೆ ಕೃಷಿ ಇಲಾಖೆ ಹಮ್ಮಿಕೊಂಡಿರ್ತಕ್ಕಂತಹ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಏನಿದೆಯೋ, ಈ ಅಭಿಯಾನ ಏನು, ಯಾತಕ್ಕಾಗಿ ಇದನ್ನು ಮಾಡಲಾಗ್ತಾ ಇದೆ, ಇದರ ಸದುಪಯೋಗವನ್ನು ಹೇಗೆ ನಮ್ಮ ಕೃಷಿಕರು ಮಾಡಿಕೊಳ್ಳಬಹುದು, ಈ ಒಂದು ಅಭಿಯಾನದ ಅನುಷ್ಠಾನಕ್ಕಾಗಿ ಇಲಾಖೆ ಹೇಗೆ ಶ್ರಮಿಸ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್, ಥ್ಯಾಂಕ್ ಯು. ಇದುವರೆಗೆ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.